ಆಮೇಲೆ ಪ್ರವಾಸೋದ್ಯಮ ಇಲಾಖೆಗೆ ಸುಮಾರು 300 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ. ಪ್ರವಾಸೋದ್ಯಮ ಇಲಾಖೆಗೆ 300 ಕೋಟಿ ರೂಪಾಯಿಗಳನ್ನು. ಆಮೇಲೆ ಹನೂರಿನಲ್ಲಿ ಒಂದು ಹೊಸ ತಾಲೂಕಾಗಿರೋದ್ರಿಂದ ಅಲ್ಲಿ ಒಂದು ತಾಲೂಕ್ ಭವನವನ್ನ ನಿರ್ಮಾಣ ಮಾಡ್ತಕ್ಕಂಥದ್ದನ್ನು ಮಾಡಿದ್ದೀವಿ. ಮತ್ತೆ ಒಂದು ಆಸ್ಪತ್ರೆಯನ್ನ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಿದ್ದೀವಿ. ತಾಲೂಕ್ ಆಸ್ಪತ್ರೆ ಅಂದ್ರೆ 50 ಬೆಡೆಡ್ ಹಾಸ್ಪಿಟಲ್ ಕೂಡ ಮಾಡ್ತಕ್ಕಂಥದ್ದನ್ನು ಮಾಡಿದ್ದೀವಿ. ಆಮೇಲೆ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಚಿಕ್ಕಲ್ಲೂರಿನಲ್ಲಿ ಮಂಟೇಸ್ವಾಮಿ, ರಾಚಪ್ಪಾಜಿ ಮತ್ತು ಸಿದ್ದಪ್ಪಾಜಿ ಕ್ಷೇತ್ರಗಳ ಅಭಿವೃದ್ಧಿ ಪ್ರಾಧಿಕಾರ ನಡೆಸಲು ಸಚಿವ ಸಂಪುಟ ತೀರ್ಮಾನ ಮಾಡಿದೆ. ಎಲ್ಲ ಕಡೆ. ಆಮೇಲೆ ಮೈಸೂರಿನ ಇಲ್ವಾಲ ಹೋಬಳಿ, ಮೈಸೂರು ತಾಲೂಕು ಇಲ್ವಾಲ ಹೋಬಳಿನಲ್ಲಿ ಒಂದು ಕ್ರಿಕೆಟ್ ಸ್ಟೇಡಿಯಂ ಅದಕ್ಕೆ ಜಾಗ ಕೊಡ್ತಕ್ಕಂಥದ್ದನ್ನು ಕೂಡ ಮಾಡಿದ್ದೀವಿ. ಕ್ರಿಕೆಟ್ ಅಸೋಸಿಯೇಷನ್ ಅವರು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣವನ್ನು ಕಟ್ತಾರೆ, ಕ್ರಿಕೆಟ್ ಕ್ರೀಡಾಂಗಣವನ್ನು ಮಾಡ್ತಾರೆ. ಆಮೇಲೆ ಭಾರತ್ ಜೋಡೋ ಯಾತ್ರೆಯಲ್ಲಿ ಒಂದು ಭರವಸೆಯನ್ನು ಕೊಟ್ಟಿದ್ದು. ನಾವೆಲ್ಲರೂ ಕೂಡ ಬದನವಾಳಿಗೆ ವಿಸಿಟ್ ಮಾಡಿದ್ದು. ರಾಹುಲ್ ಗಾಂಧಿಯವರು, ನಾನು, ಮಾನ್ಯ ಖರ್ಗೆ ಅವರು, ಡಿ.ಕೆ. ಶಿವಕುಮಾರ್ ಅವರು, ಎಚ್.ಕೆ. ಪಾಟೀಲ್ರು, ಮಾದೇವಪ್ಪನವರು, ನಾವಿಲ್ಲಿರೋರೆಲ್ಲ ಎಲ್ಲರೂ ಕೂಡ ಭೇಟಿಯಾಗಿದ್ದು. ಅಲ್ಲಿ ಒಂದು ಮಾತು ಕೊಟ್ಟಿದ್ದು. ಅಲ್ಲಿ ಇರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಅದಕ್ಕೆ ಭೇಟಿ ಕೊಟ್ಟಿದ್ರು. ಅಲ್ಲಿ ಖಾದಿ ಗ್ರಾಮೋದ್ಯೋಗ ನಡೀತಾ ಇತ್ತು. ಅದನ್ನ ಬಹಳ ವರ್ಷಗಳಿಂದ ಅಭಿವೃದ್ಧಿಪಡಿಸಿರಲಿಲ್ಲ. ಅದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸುಮಾರು 40 ಕೋಟಿ ರೂಪಾಯಿಗಳ ಅಂದಾಜಿನಲ್ಲಿ ಪ್ಲಾನ್ ಮಾಡಿದ್ದೀವಿ. ಈ ವರ್ಷ 20 ಕೋಟಿ ಖರ್ಚು ಮಾಡ್ತೀವಿ, ಮುಂದಿನ ವರ್ಷ 20 ಕೋಟಿ ಖರ್ಚು ಮಾಡ್ತೀವಿ. ಆಮೇಲೆ ಮೈಸೂರು ಏರ್ಪೋರ್ಟ್ ಇದೆಯಲ್ಲ, ಮೈಸೂರಿನ ಏರ್ಪೋರ್ಟ್ನಲ್ಲಿ ರನ್ವೇ ವಿಸ್ತರಣೆ ಮಾಡಲಿಕ್ಕೆ ಜಾಗ ಬೇಕಾಗಿತ್ತು. ನಾನು ಮೊನ್ನೆ ಇವ್ರನ್ನ ಭೇಟಿ ಮಾಡಿದೆ. ಈಗ ನಾನು ಡೆಲ್ಲಿಗೆ ಹೋಗಿದ್ದಾಗ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ನ ಭೇಟಿಯಾಗಿದ್ದೆ. ಅವರು ಹೇಳಿದ್ರು, ನಮಗೆ ಜಾಗ ಮಾಡಿಕೊಟ್ರೆ ನಾವು ಅದನ್ನ ರನ್ವೇ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ 101 ಕೋಟಿ ರೂಪಾಯಿ ಖರ್ಚು ಮಾಡಿ ನಾವು ಜಾಗವನ್ನು ಅವರಿಗೆ ಕೊಡ್ತಾ ಇದೀವಿ, ಅಕ್ವೈರ್ ಮಾಡಿ ಜಾಗ ಕೊಡ್ತಾ ಇದ್ದೀವಿ. ಆಮೇಲೆ ಮೈಸೂರು ನಗರ ಇದೆಯಲ್ಲ, ಮೈಸೂರು ನಗರದಲ್ಲಿ ಜಿಲ್ಲಾಧಿಕಾರಿ ಕಚೇರಿ, ಹಳೆಯ ಜಿಲ್ಲಾಧಿಕಾರಿ ಅಟೇರ ಕಚೇರಿ ಅಂತ ನಾವು ಕರೀತಾ ಇದ್ವಲ್ಲ, ಆ ಅಟೇರ ಕಚೇರಿಯನ್ನು ಶಿಫ್ಟ್ ಮಾಡಿದೀವಿ ಹೊಸ ಬಿಲ್ಡಿಂಗ್ಗೆ. ಅಲ್ಲಿ ಒಂದು ಮ್ಯೂಸಿಯಂ ಮಾಡ್ತೀವಿ ಅಂತ ಹೇಳಿದ್ದು. ಅಲ್ಲಿ ಸುಮಾರು 30 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಮ್ಯೂಸಿಯಂ ಅನ್ನು ಮಾಡಲಿಕ್ಕೆ ತೀರ್ಮಾನವನ್ನು ತಗೊಂಡಿದ್ದೇವೆ. ಆಮೇಲೆ ಈ ಬುಡಕಟ್ಟು ಸಮುದಾಯದ ಜನರು ವಾಸ ಮಾಡ್ತಕ್ಕಂಥ ರಸ್ತೆ, ಅಲ್ಲಿ ಆ ಪ್ರದೇಶಗಳಲ್ಲಿ ರಸ್ತೆ, ಚರಂಡಿ, ವಿದ್ಯುತ್ ದೀಪ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಆಮೇಲೆ ಚಾಮರಾಜನಗರ, ಮೈಸೂರು ಜಿಲ್ಲೆಯಲ್ಲಿ ವಿವಿಧ ತಾಲೂಕುಗಳಲ್ಲಿ ಕೆರೆಗಳನ್ನು ತುಂಬಿಸುವ ಸುಮಾರು ಗುಂಡ್ಲುಪೇಟೆನಲ್ಲಿ 110 ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. 475 ಕೋಟಿ ರೂಪಾಯಿಗಳ ಅಂದಾಜಿನಲ್ಲಿ 475 ಕೋಟಿ ರೂಪಾಯಿಗಳ ಅಂದಾಜಿನಲ್ಲಿ ಮಾಡ್ತಾ ಇದ್ದೀವಿ.
ಆಮೇಲೆ ಚಾಮರಾಜನಗರದಲ್ಲಿ ಒಂದು ಈಗ ಪ್ರವಾಸಿ ಮಂದಿರ ಇದೆಯಲ್ಲ, ಅದು ಬಹಳ ಹಳೆಯದು ಇರ್ತಕ್ಕಂಥದ್ದು. ಅದನ್ನು ಅಲ್ಲಿ ಹೊಸ ಪ್ರವಾಸಿ ಮಂದಿರವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಚಾಮರಾಜನಗರದಲ್ಲಿ ಕುಡಿಯ ನೀರು, ಒಳಚರಂಡಿ ವ್ಯವಸ್ಥೆ ಅದನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಚಾಮರಾಜನಗರ ಟೌನ್ನಲ್ಲಿ ನಗಯ್ಯ ಸ್ವಲ್ಪ ಅವ್ರ ನಗರದಲ್ಲಿ ಅನೇಕ ವರ್ಷಗಳಿಂದ ಡಿಮ್ಯಾಂಡ್ ಇತ್ತು, ಇದು ಕುಡಿಯ ನೀರಿಂದು ಮತ್ತೆ ಒಳಚರಂಡಿ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥ ಇದಿತ್ತು. ಆಮೇಲೆ ಚಾಮರಾಜನಗರದಲ್ಲಿ ಕ್ರೀಡಾಂಗಣ ಅದನ್ನು ಅಭಿವೃದ್ಧಿ ಮಾಡಿಸ್ಲಿಕ್ಕೆ ಸುಮಾರು 15 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ. ಇನ್ಯಾವುದಪ್ಪ ಇಂಪಾರ್ಟೆಂಟು? ಆಮೇಲೆ ಈ ಸ್ಕಾಲರ್ಶಿಪ್ ಕೊಟ್ಟಿರಲಿಲ್ಲ, ಹಾಸ್ಟೆಲ್ ಅಕಾಮಿಡೇಷನ್ ಮ್ಯಾನೇಜ್ಮೆಂಟ್ನಲ್ಲಿ ಇರಲಿಲ್ಲ. ಅಡ್ಮಿಟೆಡ್ ಇನ್ ಮ್ಯಾನೇಜ್ಮೆಂಟ್ ಕಾಲೇಜಸ್ ಅಂಡರ್ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅದನ್ನು ಕೂಡ ತೀರ್ಮಾನ ಮಾಡಿದ್ದೀವಿ. ಆಮೇಲೆ ಈ 14 ಕೋಟಿನಲ್ಲಿ ಇದನ್ನ PUC ಮತ್ತು ನಂಜನಗೂಡು ತಾಲೂಕು ಹೊಸಕೋಟೆನಲ್ಲಿ ತೀರ್ಮಾನ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇಲ್ವಾ? ಸೊ ಇನ್ನು ಅನೇಕ ತೀರ್ಮಾನಗಳನ್ನು ಮಾಡಿದ್ದೀವಿ. 3647.62 ಕೋಟಿ, 3647.62 ಕೋಟಿ ಇಡೀ ಮೈಸೂರು ಜಿಲ್ಲೆ, ಅಂದ್ರೆ ಮೈಸೂರು ವಿಭಾಗ, ರೆವಿನ್ಯೂ ವಿಭಾಗ, ಈ ಮೈಸೂರು ವಿಭಾಗದಲ್ಲಿ ಇಷ್ಟು ಕೆಲಸಗಳನ್ನು ಈಗ ತುರ್ತಾಗಿ ಮಾಡಬೇಕಾದಂಥದ್ದು ಮತ್ತೆ ಕ್ಯಾಬಿನೆಟ್ನಲ್ಲಿ ಅಲ್ಲ ಬಜೆಟ್ನಲ್ಲಿ ಹೇಳಿರ್ತಕ್ಕಂಥ ಕೆಲಸಗಳು ಇವನ್ನೆಲ್ಲ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.